ಏನಿಲ್ಲ ರೀ ಮೇಡಮ್ಮ, ರೈತರೆಲ್ಲ ಶಾನೆಯಾಗಿ MLAಗಳ ಕೈಯಾಗ ಫ್ಯಾಕ್ಟ್ರಿ ಕೊಡಬೇಡ್ರಿ, ಫ್ಯಾಕ್ಟ್ರಿ ಮಾಲಕರಿಗೆ ಯಾರಿಗೂ MLA ಆಗಕ್ಕೆ ಬಿಡಬೇಡ್ರಿ. ಇದೊಂದು ನನ್ನ ಸಂದೇಶ ಐತಿ ಎಲ್ಲ ರೈತರಿಗೆ ಮತದಾರರಿಗೆ. ಸರ್, ಕರವೇ ಈ ನಿಟ್ಟಿನಲ್ಲಿ ಏನು ಮಾಡುತ್ತೆ ಸರ್ ಮುಂದಿನ ದಿನಗಳಲ್ಲಿ? ಈಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. ಕರವೇ ಈ ಪ್ರತಿಭಟನೆಯಲ್ಲಿ ಹೇಗೆ ಕೈ ಜೋಡಿಸುತ್ತೆ? ಯಾಕಂದರೆ ಬೆಳಗಾವಿ ಅಂತ ಬಂದಾಗ ಮೊದಲಿಗೆ ನೆನಪಾಗೋದು ಕರವೇ. ಹಾಗಾಗಿ ಈ ಹೋರಾಟದಲ್ಲಿ ತಮ್ಮ ಪಾತ್ರ ಹೇಗಿರುತ್ತೆ, ಏನಿರುತ್ತೆ? ಕರವೇ ಅಂದದ್ಕೊಳ್ಳೆ ಎಲ್ಲರಿಗೂ ಕಹೀರಿ. ಯಾಕಂದರೆ ಯಾವಾಗ ಒಂದು ನಿರಂತರ ನಾವು ಹೋರಾಟ ಮಾಡ್ತಿರ್ತೀವಿ ರೀ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಯಾವ ಪಕ್ಷ ಇಲ್ಲ, ಯಾವ ಇದು ಮಾಡೋಂಗಿಲ್ಲ. ತಪ್ಪ ಅಂತಿರ್ತೀವಿ ರೀ. ಇದು ಅನ್ಯಾಯ ಆಗೈತಿ. ನಾವು ರಾಜ್ಯದಾದ್ಯಂತ ಉಗ್ರ ಹೋರಾಟ ಸಂಜು ಬಡಿಗೇರ್ ಮತ್ತು ಜಿಲ್ಲಾಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಇಂದಿಲ್ಲ ನಾಳೆ ಒಂದೆರಡು ದಿವಸ ವೇಟ್ ಮಾಡ್ತೀವಿ ರೀ. ರಾಜ್ಯಾದ್ಯಂತ ಅಂತೇಳಿ ಉಗ್ರ ಹೋರಾಟ ಮಾಡ್ತೀವಿ. ರೈತರಿಗೆ ಯಾವಾಗೂ ನಾವು ಬೆನ್ನೆಲುಬಾಗಿ ಇರ್ತೀವಿ. ಅದರ ಪ್ರಕಾರ ಈಗ ಗ್ಯಾರಂಟಿ ನ್ಯೂಸ್ನು ಸುದ್ದ ಬೆನ್ನೆಲುಬಾಗಿ ನಿಂತೈತಿ. ನಾವು ಅಭಿನಂದನೆ ಹೇಳ್ತೀವ್ರೆ ನಮ್ಮ ರೈತರ ಸಂಘ ಪರವಾಗಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಕಾರ. ನಿಮಗೆ ಆರೋಪಗಳೇನು ಮಾಡ್ತಿರ್ತಾರೆ. ಯಾಕಂದ್ರೆ ನೀವು ರೈತರ ಪರವಾಗಿ ಮಾತಾಡಿದ್ರೆ ನಿಮ್ಗೆ ಆರೋಪ ಮಾಡ್ತಾರೆ ರೀ. ಸರ್ಕಾರ ವಿರುದ್ಧ ಮಾತಾಡ್ತಾನೆ ಯಾವಾಗ ನಮ್ಗೆ ಆರೋಪ ಮಾಡ್ತಿರ್ತಾರೋ, ಯಾವಾಗೂ ಹಣ್ಣಿನ ಗಿಡಕ್ಕೆ ಕಲ್ಲು ಒಗಿತಾರೆ. ಸತ್ಯ ಮಾತಾಡೋಂಗೆ ಕಲ್ಲು ಒಗಿತಿರ್ತಾರೋ. ಅದನ್ನು ನಾವು ಬೇಜಾರಾಗಂಗಿಲ್ಲ, ನಮಗೂ ಕಲ್ಲು ಒಗಿತಾರೆ. ಅದ್ರ ಪ್ರಕಾರ ಗ್ಯಾರಂಟಿ ನ್ಯೂಸ್ ಬಗ್ಗಂಗಿಲ್ಲ, ಹಿಗ್ಗಂಗಿಲ್ಲ. ಇವ್ರು ಅಂತೂ ನಮ್ಗೆ ರೈತರಿಗೆ ನ್ಯಾಯ ಕೊಡ್ತೀರಿ ಅಂತ ನಮ್ಗೆ ವಿಶ್ವಾಸ ಇದೆ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ನಾಗರಾಜ್ ಸರ್, ಈಗ ನಾಳೆ ಸರ್, ನಾಳೆ ಡೇಟ್ ಐತೆ ರೀ ನಿಮ್ದು ಫೈನಲ್ ಡೇಟ್? ನಮ್ಗೆ ಟೋಟಲ್ ಎಲ್ಲಾ ಕ್ರಾಪ್ ಬಗ್ಗೆ ನಾವು ಇವತ್ತಿಗೂ ರೈತ ಈ ದೇಶ ಸದ್ಯಕ್ಕೆ ಈಗ ಕ್ರಾಪ್ ಅದು ಬಿಟ್ಟು ಬಿಡ್ರಿ ಸರ್. ಯಾಕಂದ್ರೆ ಸಹಿಸ್ಕೊಳಕ್ ಆಗ್ತಿಲ್ಲ. ನೀವು ಬೇರೆ ಬೇರೆ ಕ್ರಾಪ್, ಈಗ ನಾವು ಅರ್ಶನ ಬೆಳಿತೀವಿ, ನಾನು ಅದು ಮಾತಾಡೋದಿಲ್ಲ. ನಾವು ಇಲ್ಲಿಯವರೆಗೆ ರೈತರು ಈ 67% ರೈತರು ಇದ್ರು. ನನಗೆ ದಿಲ್ಲಿ ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ, ಬೆಂಗಳೂರು ಕೊಡ್ರಿ ಅಂತೇಳಿ ಎಂದು ಕೇಳಿಲ್ಲ. ಇವತ್ತಿಗೆ ನಾವು ಕೇಳಿದ್ದೇನು, ಬರೀ ಬೆಂಗಳೂರು ನಿಮ್ಮ ಹತ್ರ ಇಟ್ಕೊಳ್ರಿ, ದಿಲ್ಲಿನೂ ನಿಮ್ಮ ಹತ್ರ ಇಟ್ಕೊಳ್ರಿ, ನಮಗೆ ಬರೀ 3 ಕೊಡ್ರಿ ಅಂತ ಕೇಳಿದ್ವಿ. 3 ಏನು 3ಪ ಅಂತಂದ್ರ, ಒಂದು ಕರೆಂಟ್ ಕೊಡ್ರಿ, ಒಂದು ನೀರು ಕೊಡ್ರಿ, ನಾವು ಬೆಳೆದಂತ ಬೆಳೆಗೆ ರೇಟ್ ಕೊಡ್ರಿ ಅಂತ ಕೇಳಿದ್ವಿ. ಈ ಮೂರು ಇಡೀ 50 ವರ್ಷದಿಂದ ಏನ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಏನು ರಾಜಕೀಯ ಪಕ್ಷವೂ ಆಗಲ್ಲ. ಈ ಬರೀ ಈ 3 ಕೊಡಕ ಯಾವುದೇ ರಾಜಕೀಯ ಪಕ್ಷಕ್ಕೆ ಆಗಿಲ್ಲ, ಇನ್ನು ಮುಂದೂ ಆಗ್ಲಿಕ್ಕಿಲ್ಲ. ಇನ್ನೊಂದು ತಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನಾನು. ಶುಗರ್ ಫ್ಯಾಕ್ಟ್ರಿ ಅವ್ರು ನುಕ್ಸಾನ್ ಐತಿ, ಲಾಭ ಐತಿ, ನುಕ್ಸಾನ್ ಐತಿ ಇದೆಯಲ್ಲ, ಏನೇ ಆಟ ಬ್ಯಾಡ ನಮ್ಗೆ. ಯಾಕೆ ರಾಷ್ಟ್ರೀಕರಣ ಶುಗರ್ ಫ್ಯಾಕ್ಟ್ರಿಗಳು ಮಾಡಬಾರ್ದು? ಶುಗರ್ ಫ್ಯಾಕ್ಟ್ರಿಗಳ ಈ ಮಾಲ್ಕಿ ಫ್ಯಾಕ್ಟ್ರಿಗಳು ನಮಗೆ ನುಕ್ಸಾನ, ನಿಮ್ಗೆ ನುಕ್ಸಾನ ಅಂತ ಹೇಳ್ತೀರಿ. ಹೆಂಗೆ ಬ್ಯಾಂಕ್ಗಳು ಹಿಂದೆ ರಾಷ್ಟ್ರೀಕರಣ ಅದಲ್ಲ, ಆ ರೀತಿ ಶುಗರ್ ಫ್ಯಾಕ್ಟ್ರಿ ರಾಷ್ಟ್ರೀಕರಣ ಮಾಡ್ರಿ. ರಾಷ್ಟ್ರೀಕರಣ ಮಾಡಿದ್ರೆ ಸಮಸ್ಯೆ ಬರಂಗಿಲ್ಲ. ಅಲ್ಲಿ ಆ ಪಕ್ಷ ಈ ಪಕ್ಷ, ಆ ರಾಜ್ಯ ಈ ರಾಜ್ಯ, ಆ ಮಾಲಕ ಈ ಮಾಲಕ ಬರಂಗಿಲ್ಲ. ರಾಜ ಪ್ರಧಾನಿಗಳು ಯಾರು ಇರಂಗಿಲ್ಲ. ಅಲ್ಲಿ ರಾಷ್ಟ್ರೀಕರಣ ಮಾಡ್ರಿ. ರಾಷ್ಟ್ರೀಕರಣ ಮಾಡಿದ್ರಂದ್ರೆ ನಮಗೆ ನಮ್ಮ ರೈತರಿಗೆ ಸಮರ್ಪಕ ಮತ್ತು ಸರಿಯಾದಂಥ ಬೆಲೆ ಸಿಗಬಹುದು ಅನ್ನುವಂಥ ದೃಷ್ಟಿಕೋನ ನಮ್ಮದು. ಹಾಗಾಗಿ ಇವತ್ತೇನು ನಾವು ಚಳವಳಿ ಮಾಡಕತ್ತೀವಲ್ಲ, ಇದು ನ್ಯಾಯಯುತವಾದಂಥ ಹಕ್ಕು ಒತ್ತಾಯ, ಬೇಡಿಕೆ ಅನ್ನಂಗಿಲ್ಲ. ನಾವು ರೈತರಂದು ಬೇಡಿಕೆ ಅಂತ ಹೇಳಿ ಬೇಡಂಗಿಲ್ಲ. ನೀಡು ಕೈ ನಮ್ಮದ, ಬೇಡು ಕೈ ಅಲ್ಲ. ನಾವು ಇನ್ನೂ ನೀಡ್ಕೊತದ್ವಿ, ಇನ್ನು ಮುಂದೂ ನೀಡ್ತೀವಿ. ನಿಮ್ಗೆ ಏನಾದರೂ ನುಕ್ಸಾನ್ ಆಕತಿ, ಇದಾಕತಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ ನಾನು, ಒಂದು 50,000 ರೂಪಾಯಿ ಬಂಡವಾಳ ಹಾಕಿ ಪಾನ್ ಶಾಪ್ ಬಿಟ್ಟವು, ದಿನಕ್ಕೆ 500 ರೂಪಾಯಿ ಮನೆಗೆ ಹೋಯ್ತಾನೆ. ತಿಂಗಳಿಗೆ 5,000 ರೂಪಾಯಿ, ತಿಂಗಳಿಗೆ 15,000 ರೂಪಾಯಿ ಉಳಿಸ್ತಾನ ನಾವು. ಇವತ್ತು 50 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಇವತ್ತು 50 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರೆ ಜಮೀನಿಗೆ. ಆ ಬಂಡವಾಳ ಹಾಕಿದ್ವಿ, ಅದ್ರ ಮೇಲೆ ಗೊಬ್ಬರ, ಆಳು ಕಾಳು ಇತ್ಯಾದಿ ಇತ್ಯಾದಿ ಎಲ್ಲ ಮಾಡ್ತೀವಿ ನಾವು. ಇಷ್ಟು ಬಂಡವಾಳ ಹಾಕಿದ ಮೇಲೆ ಎಷ್ಟು ಲಾಭ ಬರಬೇಕು? ಈಗ ಬಂಗಾರ ಬೆಳೆ ರೇಟ್ ಹೇಳ್ತೀರಿ, ಬಂಗಾರ ಬೆಳೆ ರೇಟ್ ಬರೀ 1 ವರ್ಷ ಡಬಲ್ ಆತ ಹೇಳ್ತೀರಿ. ಹಾಗಾದ್ರೆ ಆ ವರ್ಷ 3,100-3,000 ರೂಪಾಯಿ ಕೊಡ್ತಿದ್ರಲ್ಲ, ಹಂಗಾರೆ ಈ ಸದ್ಯ 6,000 ಕೊಡ್ಬೇಕಾಗಿತ್ತು ನೀವು. ಅದು ಸರ್ಕಾರದ ಅಧೀನದೊಳಗೆ ಐತಲ್ಲ ಬಂಗಾರ ಬೆಳೆ ನಿಯಂತ್ರಣ ಮಾಡೋದು. ಇದನ್ನ ಯಾಕೆ ನಿಯಂತ್ರಣ ಮಾಡಂಗಿಲ್ವಾ? ಇವತ್ತ ಸರ್ಕಾರಕ್ಕೆ 4,800 ರೂಪಾಯಿ 10 ವರ್ಷದ ಹಿಂದ್ಗಡೆ ಶೇಷ ಕಟ್ತಿದ್ರಿ ನೀವು. ಶುಗರ್ ಫ್ಯಾಕ್ಟ್ರಿ ಅವರು ಶೇಷ ಕಟ್ತಿದ್ರಿ ನೀವು. ಸಿಪ್ಪಿ ಮತ್ತು ಬೂದಿ ಮೇಲೆ ನಮಗೆ ಬೆಲೆ ಕೊಡೋಕ್ಕಾಗೋದಿಲ್ಲ ಅಂತಂದ್ರೆ ಏನದು? ನೀವು 6 ರೂಪಾಯಿ ಕೆಜಿ ಸಿಪ್ಪಿ ಮಾರ್ತೈತಿ. ಇವತ್ತು ಎಷ್ಟು 1 ಟನ್ ಕಬ್ಬಿನಿಂದ ಸಿಪ್ಪಿ ಎಷ್ಟು ಹೊಡ್ತೈತಿ, ಬೂದಿ ಮಾರ್ತೈತಿ. ಇವತ್ತ ನಮ್ಮ ರಿಕವರಿ ಲೆಕ್ಕಾಚಾರದಾಗ 4,500 ರೂಪಾಯಿ ರೇಟ್ ಕೊಡ್ಬೇಕು, ನಮ್ಮ ರಿಕವರಿ ಲೆಕ್ಕಾಚಾರದಾಗ ಇಲ್ಲಿದ್ದು. ಆದ್ರೆ ಇವತ್ತು ಏನ ಕಾವೇರಿ ಬೆಟ್ಟ ಅಂದ್ರೆ ಮೈಸೂರು ಪ್ರಾಂತ್ಯದೊಳಗೆ ಏನು ಬೆಳಿತಾರಲ್ಲ ಕಬ್ಬ, ಅಲ್ಲಿ 7ವರೆಯಿಂದ 9ವರೆಗೆ ರಿಕವರಿ ಐತಿ. ಆ ರೇಟ ಇವತ್ತಿನ ತನಕ ನಮ್ಮ ತೆರಾಗಿ ತುಂಬಿದಾರೆ. ಕರ್ನಾಟಕದೊಳಗೆ ಈ ರೇಟ್ ಐತಪ್ಪ ಅಂತೇಳಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ನಮ್ಮ ರಿಕವರಿ ಐತಿ ಹೇಳ್ರಿ 9ವರೆಯಿಂದ 13 ಐತಿ. 13 ರಿಕವರಿ ಆದ್ರೆ ನಮಗೆ 4,000 ಮೇಲೆ ಕೊಡ್ಬೇಕು ಅವ್ರು. ಆದ್ರೂ ನುಕ್ಸಾನ್ ಅಂತ ಹೇಳ್ತೀರಂದ್ರೆ ಬಾಗ್ಲ ಮುಚ್ಕೊಂಡು ಹೋಗಿ ನಾವು ಕಬ್ಬಿನ ಗಾಳ ಚಾಲು ಮಾಡ್ತೇವೆ. ಏನಿಲ್ಲ ಮೇಡಮ್, ಎಲ್ಲರೂ ಏನಂತಂದ್ರು ಜಿಲ್ಲಾ ಮಂತ್ರಿಗಳು ಬರಲಿಲ್ಲ ಅಂತ ಹೇಳ್ತಾರೆ.
ನೀವು ಜಿಲ್ಲಾ ಮಂತ್ರಿಗಳದ ವಿಚಾರ ಬಿಟ್ರೆ ಇಲ್ಲ madam. ಒಳ್ಳೇದ್ ಅನ್ಸುತ್ತ್ರಿ ಸರ್. ಇಲ್ಲ madam. ಯಾಕಂದ್ರೆ ಮಂದಿ ರೊಚ್ಚಿಗೆದ್ದಾರೆ ಇಲ್ಲ ಮೇಡಮ್, ಅವ್ರದ್ದು ಮಾತ ಕಡಿಮೆ ಕೆಲಸ ಜಾಸ್ತಿ ಮೇಡಮ್. 3,000 ಇದ್ದಿದ್ದ 3,200 ಮೇಡಮ್. ಮತ್ತೆ ಇನ್ನೊಂದು ಮೇಡಮ್, ರಾಯಬಾಗ್ ತಾಲೂಕಿನಾಗ ಮೇಡಮ್ ಸುಮಾರು ವರ್ಷಗಳಿಂದ ಎಲ್ಲ ಕೆರೆಗಳೆಲ್ಲ ಬತ್ತಿ ಹೋಗಿದ್ದು ಮೇಡಮ್. ಹೋದ ವರ್ಷ ನೀರು ಹರಿಸಿ ಘಟಪ್ರಭಾ ಎಡದಂಡೆ ಕಾಲುವೆಯಿಂದ ಎಲ್ಲಾ ಕೆರೆಗಳ ತುಂಬುವಂತ ಕೆಲಸ ಮಾಡಿದ್ರು ಮೇಡಮ್. ಅನ್ನ ಹಾಕ್ರಿ ಅಂತ ಕೇಳ್ತೀವಿ. ಹಾ, ಎಲ್ಲಾ ಕೆರೆಗಳನ್ನ ತುಂಬಿಸುವಂತ ವ್ಯವಸ್ಥೆ ಮಾಡಿದ್ರು ಮೇಡಮ್. ಹಾ, ಅದನ್ನ ಮುಂದ್ ಟಾಪಿಕ್ ಬರ್ತೇನೆ ಮೇಡಮ್. ಅದ ಟಾಪಿಕ್ ಬರ್ತೇನೆ ಮೇಡಮ್. ಏನಿಲ್ಲ ಮೇಡಮ್, ಇವಾಗ ನಾನು ಹೇಳ್ತೀನಿ ಮೇಡಮ್, ಇವಾಗ ವಿಜಯ ಮೇಡಮ್, ನಾನು ಹೇಳ್ತೀನಿ ಮೇಡಮ್, ವಿಜಯೇಂದ್ರ ಅವರು ಮೇಡಮ್, ವಿಜಯೇಂದ್ರ ಅವರು ಇಲ್ಲಿ ಗುರ್ಲಾಪುರ ಕ್ರಾಸ್ ನಲ್ಲಿ ಮಲ್ಕೊಂಡ್ಬಿಟ್ರು. ಅದೇ ವಿಜಯೇಂದ್ರ ಅವರು ಡೆಲ್ಲಿಯಲ್ಲಿ ಮಲ್ಕೊಂಡು. ಒಂದ್ ನಿಮಿಷ ಸರ್, ಈಗ ಹೊಟ್ಟೆ ಹಸದವನ್ಗ ಅನ್ನ ಕೊಡಬೇಕ ಹೊರತ ಕಂಬಳಿ ಹೊಚ್ಚಿಸಿ ಮಲಗಿಸಿದ್ರ ಸತ್ತು ಹೋಗ್ತಾನ. ಅದೇ ಮೇಡಮ್ ನಾ ಹೇಳೋದು ಮೇಡಮ್, ನಾನು ಕೆರೆ ತುಂಬಿಸಿದೆ, ನಾನು ಅದು ಮಾಡಿದೆ ಅಲ್ಲ. ಈಗಿಂದ ಲಾಸ್ಟ್ ಹೇಳ್ತೇನೆ ಮೇಡಮ್. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂತ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ಇಂದು ಅಥವಾ ನಾಳೆ ಸಿಹಿ ಸುದ್ದಿಯನ್ನು ಕೊಡ್ತಾರಂತ ಭರವಸೆ ಇದೆ ಮೇಡಮ್. ನಾವು ನಿಮ್ಮನ್ನ ಏನ್ ಮಾಡೋಣ ಹೇಳ್ರಿ. ಏನಿಲ್ಲ ಮೇಡಮ್, ನಾವು ರೈತರು ಮೇಡಮ್, ನೀವು ರೈತರು. ಆಲ್ ರೈಟ್, ಓಕೆ. ಬಿಜೆಪಿ ಅವರು ಮೇಡಮ್, ನಾನು ರಾಜ್ಯ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ರೀ, ನವಂಬರ್ ಕ್ರಾಂತಿ ಕುರ್ಚಿಗಾಗಿ ಕಿತ್ತಾಡೋದು ಬಿಟ್ಟು ಫ್ಯಾಕ್ಟ್ರಿಯವ್ರನ್ನ ಮನೆ ಒಲಿಸ್ರಿ. ಬೇಕಾದ್ರೆ ಅವ್ರ ಮ್ಯಾಗ ಒಂದು ಇದನ್ನು ಹೇಳ್ರಿ ನೀವು, ಇದು ಕೊಡಬೇಕಪ್ಪ ಅಂತಂದು ಯಾರೇ ಇರಲಿ, ಅವ್ರು ಯಾವ ಪಕ್ಷದ ಫ್ಯಾಕ್ಟ್ರಿ ಮಾಲೀಕರು ಇರಲಿ. ಆದ್ರೆ ನೀವು ಈಗ ಎತ್ತರೋಗದಿರಿ ಅಂದ್ರೆ ರಾಜ್ಯ ಕಾಂಗ್ರೆಸ್ ಪಕ್ಷದವ್ರ ಯಾರು ಮುಖ್ಯಮಂತ್ರಿ ಆಗೋದ, ಯಾರು ಸಿ ಎಮ್ ಆಗೋದ, ಯಾರು ಉಸ್ತುವಾರಿ ಸಚಿವರು ಆಗೋದ ಈ ಎತ್ತರೋಗದಾರ. ಹೊರತಾಗಿ ರೈತರು ಕಷ್ಟದಾಗದಾರು, ರೋಡ್ದಾಗ ಮಲಗಿದಾರ ಅನ್ನೋದು ಅವ್ರ ವಿಚಾರನೇ ಇಲ್ಲ. ಅದನ್ನೆಲ್ಲ ಬಿಟ್ಟು ಸಿದ್ದರಾಮಯ್ಯನವ್ರಿಗೆ ಯಾರೇ ಇರಲಿ ಅವ್ರಿಗಿಷ್ಟು ನೀವು ಕೊಡಬೇಕಂತಂದು ಅವರೊಂದು ಒತ್ತಾಯ ಮಾಡಿ, ಈಗ ಕುಡ್ದಿಲ್ಲ ಅಂದ್ರೆ ನಿಮ್ಮ ಫ್ಯಾಕ್ಟ್ರಿ ಸೀಜ್ ಮಾಡ್ತಾರಂತಂದು. ಈಗ ರೀ 60 ವರ್ಷ ಸತ್ತ, ಈಗ 10 ವರ್ಷ ಹಚ್ಚಗಡಿ 8 ವರ್ಷ ಹಚ್ಚಗಡಿನ 300 ರೂಪಾಯಿ ಪಟ್ನ ಘೋಷಣೆ ಮಾಡಿರಿ. ವರ್ಷ ಒಬ್ಬ ರೈತರು ಸಾಯಬೇಕತ್ತೇನು ಬೇಡ್ಕೊಂಡು ಅರಣ್ಯ ಫ್ಯಾಕ್ಟ್ರಿ ಮಾಲಕರೆಲ್ಲ ಚೊಕ್ರಿ ಇಲ್ಲ. ಈಗ ಏನು ಮಾಡ್ರಿ, 8 ದಿನ ಕೂತರೂ ಅಲ್ಲಿ ಒಂದು ಬಿಲ್ ಏನೂ ಘೋಷಣೆ ಆಗೋದು. 60 ವರ್ಷ ತೀರ್ಕೊಂಡಾಗ ಯಾಕೆ ಒಮ್ಮೆ ಕೊಟ್ಟರು ಬಿಲ್ಲ ಒಂದದು ವರ್ಷದಾಗ ಈಗ ಕೊಡಬೇಕಾಗಿತ್ತು. ಕಂಕಣವಾಡಿ ಅವರ ಇದ ಊರವ್ರ ನೋಡ್ರಿ, ದೇವ್ರು ನಮ್ಮನ್ನ ಅದಕ್ಕೆ ಕರ್ಕೊಂಡು ಬಂದಾರ ಇಲ್ಲಿಗೆ ಅಂತ ಅನ್ಸತ್ರಿ ಸರ್. ಹೌದ್ರಿ ಸರ್. ಸೊ ವಿಠಲ್ ಅರ್ಬಾವಿ ಅವ್ರು ತೀರ್ಕೊಂಡಾಗ ಬುಡಕ್ಕೆ ಬೆಂಕಿ ಹತ್ತಿ ಅವ್ರು 300 ರೂಪಾಯಿ ಕೊಟ್ಟರು ಸಹಾಯಧನ, ಹೌದಿಲ್ರಿ ಸರ್? ಸೊ ಈಗ ರೈತರ ರೊಚ್ಚಿಗೆದ್ದಾರ. ಹತ್ತರ್ಗಿಯಲ್ಲಿ ಈಗಾಗಲೇ ಕಲ್ಲು ಬೀಸಾರ. ಇನ್ನೂ 2 ದಿನ 3 ದಿನ ಕೊಡ್ರಿ, 4 ದಿನ ಕೊಡ್ರಿ ಅಂತೇಳಿ ಕಾರ್ಖಾನೆ ಮಾಲೀಕರ ಮುಲಾಜಿಗೆ ಬಿದ್ದು ಸಮಯ ಖರೀದಿ ಮಾಡಿದ್ರೋ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ. ಈಗಾಗಲೇ ಒಬ್ಬ ರೈತ ವಿಷ ಕುಡಿದು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಪರಿಸ್ಥಿತಿ ಕೈ ಮೀರೋದಕ್ಕಿಂತ ಮುಂಚೆ ಇದಕ್ಕೆ ಒಂದು ಪರಿಹಾರ ಕೊಟ್ಟರೆ ಸರಿ. ಇಲ್ದಿದ್ರೆ ನವೆಂಬರ್ ಕ್ರಾಂತಿ ಬೇಕಾಗಿಲ್ಲ, ರೈತರ ಕ್ರಾಂತಿ ಸಾಕು ಈ ಸರ್ಕಾರ ಬೀಳ್ಸೋದಕ್ಕೆ. ಇದು ಈ ದಿನದ ರಾಧಕ್ಕ ಪಂಚಾಯಿತಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.